ವರಮಹಾಲಕ್ಷ್ಮಿ ಹಬ್ಬದ ದಿನವೇ ವಿಷ್ಣು ಸರ್ ಅವರ ಅಭಿಮಾನಿಗಳಿಗೆ ಒಂದು ಶಾಕ್ ಅನ್ಬೋದು. 16 ವರ್ಷಗಳಿಂದ ಒಂದು ಸಮಾಧಿ ಜಾಗಕ್ಕಾಗಿ ಅವರು ಹೋರಾಟ ಮಾಡ್ತಿದ್ರು. ಇವತ್ತು ಆ ಹೋರಾಟದಲ್ಲಿ ಸೋಲು ಅಂತಲೇ ಅನ್ಬೋದು. ಸೊ ಯಾರಿಗೂ ತಿಳಿಯದ ರೀತಿ ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂಥ ವಿಷ್ಣು ಸರ್ ಅವರ ಒಂದು ಸಮಾಧಿಯನ್ನು ತೆರವು ಮಾಡಿದ್ದಾರೆ. ಅಭಿಮಾನಿಗಳು ಆ ಒಂದು ಸ್ಥಳದಲ್ಲಿ ಈಗ ಕಣ್ಣೀರಿಡ್ತಿದ್ದಾರೆ. ನಾವು ನೋಡ್ತಾ ಇರ್ಬೋದು ಅಭಿಮಾನಿಗಳ ಒಂದು ನೋವೇನಿದೆ ನಾವು ನೋಡ್ಬೋದು. ನಮ್ಮ ಒಬ್ಬ ನಾಯಕ, ನಮ್ಮ ಹೀರೋನನ್ನು ನಾವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸೊ ಅವರ ಅಭಿಮಾನಿಗಳು ತುಂಬ ನೋವಿನಿಂದ ಕಣ್ಣೀರಿಡ್ತಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತೀನಿ. ಸರ್, ಏನು ಹೇಳ್ತೀರಾ? 16 ವರ್ಷಗಳ ನಿರಂತರ ಹೋರಾಟ ಇತ್ತು. ಈ ಒಂದು ಜಾಗದಲ್ಲಿ ಉಳಿಸ್ಕೋಬೇಕು, ವಿಷ್ಣು ಸರ್ ಅವ್ರಿಗೆ ಒಂದು ಸಮಾಧಿ ಮಾಡಿ ಅಭಿಮಾನಿಗಳು ಅವ್ರಿಗೆ ಪೂಜೆ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಸೋಲು ಅಂತಲೇ ಅನ್ಬಿಡ್ಬೋದು ಸರ್. ಮತ್ತು ಅದ್ರ ಜೊತೆಗೆ ಅವಮಾನ ಅನ್ಬೋದು. ವಿಷ್ಣು ಅವರೊಬ್ಬ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟನಿಗೆ ಮಾಡಿರುವಂಥ ಒಂದು ಅವಮಾನ. ಸರ್, ನಾವು ಕಳೆದ 15ರಿಂದ 16 ವರ್ಷದಿಂದನೂ ನಾವು ಒಂದು ಹೋರಾಟ ಆಗಲಿ ಪ್ರತಿಭಟನೆ ಆಗಲಿ ಎಲ್ಲ ಮಾಡ್ಕೊಬಂದಿದ್ದೀವಿ. ಅದಕ್ಕೆ ಸಪೋರ್ಟ್ ನೀವು ಕೊಟ್ಟಿದ್ದೀರಾ. ಯಾವುದೇ ಸರ್ಕಾರ ಆಗಲಿ ಬಂದರೆ ಆಶ್ವಾಸನೆ ಕೊಟ್ಟಿದ್ದು ಸರ್ಕಾರ ಮತ್ತೆ ಬಿದ್ದೋಗುತ್ತೆ, ಮತ್ತೆ ಇನ್ನೊಂದು ಸರ್ಕಾರ ಬರುತ್ತೆ, ಅದು ಆಶ್ವಾಸನೆ ಕೊಡುತ್ತೆ, ಬಿದ್ದೋಗುತ್ತೆ. ನಾವೇನಪ್ಪ ಅಂತಂದರೆ ಈ ವರ್ಷ ತುಂಬ ಸ್ಪೆಷಲ್ ಎಲ್ಲ ಅಭಿಮಾನಿಗಳಿಗೆ. ಪ್ರತಿ ವರ್ಷ ಉದ್ದಬ್ಬ ಆಗಲಿ ಪುಣ್ಯಭೂಮಿ ಆಗಲಿ ಇಲ್ಲಿ ಬರಬೇಕು, ಒಂದು ಹೋರಾಟನೇ ಮಾಡಬೇಕು. ಅವ್ರಿಗೊಂದು ಹೂವು ಇಡೋಕೆ ಒಂದು ಹೋರಾಟ ಮಾಡಬೇಕು, ಒಂದು ಪೂಜೆ ಮಾಡೋಕೆ ಒಂದು ಹೋರಾಟ ಮಾಡಬೇಕು, ಒಂದು ಕೇಕ್ ಕಟ್ ಮಾಡೋಕೆ ಒಂದು ಹೋರಾಟ ಮಾಡಬೇಕು. ಪ್ರತಿ ಸರಿ ನಾವು ಹೋಗಿ DC ಆಫೀಸಲ್ಲಿ ನಾವೊಂದು ಸಂಘಟನೆ ಆಗಲಿ ಇನ್ನೊಂದು ಸಂಘಟನೆ ಆಗಲಿ ಒಂದು ಲೆಟ್ರ್ ಕೊಡ್ತಿದ್ವಿ. ಅವ್ರ ಪರ್ಮಿಷನ್ ತೊಗೊಂಡು ಇಲ್ಲಿ ಬಂದು ಹೆಂಗೋ ಒಂದು ಸಣ್ಣ ಪುಟ್ಟದಾಗಿ ಆಚರಿಸ್ಕೊಂಡು, ಅದ್ದೂರಿಯಾಗಂತೂ ಆಚರಿಸೋಕೆ ಬಿಡ್ತಿರ್ಲಿಲ್ಲ ಅವರು. ಸೊ ಒಂದು ಸಣ್ಣದಾಗಿ ಹೆಂಗೋ ಒಂದು ಆಚರಿಸ್ಕೊಂಡು ಹೋಗ್ತಿದ್ವಿ, ಅದೊಂದು ಸಮಾಧಾನ ಆಯಿತು. ಈ ವರ್ಷ ತುಂಬ ಕುತೂಹಲದಿಂದ ಇದ್ವಿ. ಯಾಕೆ ಅಂದರೆ ವಿಷ್ಣುವರ್ಧನ್ ಅವ್ರಿಗೆ 75ನೇ ವರ್ಷ ಅಮೃತ ಮಹೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ವಿ. ಅದು ಕಾರಣಾಂತರಗಳಿಂದ ನಿಂತೋಯ್ತು. ನೀವೆಲ್ಲ ಬಂದಿರಿ, ನೀವೆಲ್ಲ ಪ್ರಸಾರ ಮಾಡಿದ್ರಿ. ಇರಲಿ, ಸೇಮ್ ಅದೇ ರೀತಿ ಯಥಾ ರೀತಿ ನಾವು DC-ಗೆ ಮನವಿ ಕೊಟ್ಟಿದ್ರು. ನಮ್ಮ ಬೇರೆ ಸಂಘಟನೆ ಒಬ್ಬರು ಪರ್ಮಿಷನ್ ಆಗಿತ್ತು ಅಂತ ಅನಿಸುತ್ತೆ. ಇನ್ನೊಂದು 2 ತಿಂಗಳಿತ್ತು. ನಾವು ಬೇರೆ ಥರನೇ ಬೇರೆ ಜಾಗಗಳಲ್ಲಿ ಕಾರ್ಯಕ್ರಮಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಇವರು ಯಾವುದೇ ಸುಳಿವು ಕೊಡದೆ ರಾತ್ರಿ ಸ್ಮಾರಕನ ಪುಣ್ಯಭೂಮಿನ ಫುಲ್ ನೆಲಸಮ ಮಾಡಿದ್ದಾರೆ. ನಮಗೆ ಯಾರೋ ಒಬ್ಬರು ಅಭಿಮಾನಿ ಫೋನ್ ಮಾಡಿದ್ರು, ಅಣ್ಣ ಹಿಂಗೆ ಪೊಲೀಸವ್ರು ನಿಂತಿದ್ದಾರೆ ಅಂತ. ನನಗೆ ಅನುಮಾನ ಬಂತು, ಪೊಲೀಸವ್ರು ನಿಂತಿದ್ದಾರೆ ಅಂದರೆ ಖಂಡಿತವಾಗ್ಲೂ ಇವ್ರು ಏನೋ ಮಾಡಿದ್ದಾರೆ ಅಂತ. ಇಲ್ಲಿ ನಮ್ಮ ನವೀನ್ ಅಂತಿದ್ದಾರೆ, ನಮ್ಮ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ, ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಬಂದು ನೋಡಿದ್ದಾರೆ, ಫುಲ್ ನೆಲಸಮ ಮಾಡಿದ್ದಾರೆ. ಸರ್, ನೀವು ಹೇಳಿದ್ರಿ ಇದು ಸೋಲು ಅಂತ. ಅಭಿಮಾನಿಗಳಿಗೆ ಮಾತ್ರ ಸೋಲಲ್ಲ ಸರ್. ವಿಷ್ಣುವರ್ಧನ್ ಅವ್ರಿಗೆ ಯಾರ್ಯಾರು ಸಂಬಂಧಪಟ್ಟಿದ್ದಾರೋ, ಚಿತ್ರರಂಗ ಆಗಲಿ, ಅವ್ರನ್ನ ಹಾಕೊಂಡು ನಿರ್ದೇಶನ ಮಾಡಿದಂಥ ನಿರ್ದೇಶಕನಿಗಾಗಲಿ, ಅವ್ರ ಜೊತೆ ನಟಿಸಿದಂಥ ಸಹನಟರುಗಳಾಗಲಿ, ಪೋಷಕ ನಟರಿಗಾಗಲಿ, ಬಹುಮುಖ್ಯವಾಗಿ ಕುಟುಂಬದವ್ರಿಗೆ ಮತ್ತು ಎಲ್ಲ ನಿರ್ಮಾಪಕರಿಗೆ, ಚಿತ್ರರಂಗಕ್ಕೆ, ವಾಣಿಜ್ಯ ಮಂಡಳಿಗೆ, ಇವರೆಲ್ಲರಿಗೂ ಸೋಲೆ ಸರ್. ನೀವು ಇದನ್ನು ಸೋಲು ಅಂತ ತಗೊಳ್ಳಿಲ್ಲ ಅಂದರೆ ನೀವು ಇವತ್ತು ಸತ್ತಂಗೆ. ನೀವೆಲ್ಲರೂ ಇದನ್ನು ಸೋಲು ಅಂತ ತಗೊಳ್ಳಿಲ್ಲ ಅಂದರೆ ಅಭಿಮಾನಿಗಳು ಮಾತ್ರ ಸೋಲಲ್ಲ. ಇದು ಪ್ರತಿಯೊಂದು ಚಿತ್ರರಂಗದಲ್ಲಿ ಪ್ರತಿಯೊಂದು ಕಾರ್ಮಿಕರಾಗಲಿ, ತಂತ್ರಜ್ಞರಾಗಲಿ, ನಟರಾಗಲಿ, ಪೋಷಕ ನಟರಾಗಲಿ, ಎಲ್ರಿಗೂ ಇದು ಇವತ್ತು ನೀವು ಸತ್ತಂಗೆ. ನೀವೇನಾದರೂ ಇದ್ರ ಬಗ್ಗೆ ನೀವು ಮಾತಾಡಲಿಲ್ಲ ಅಂದರೆ ನೀವು ಸತ್ತಂಗೆ. ಇನ್ನು ನಿಮ್ಮ ಸಿನಿಮಾ ನೀವೇ ನೋಡ್ಕೊಳ್ರಿ, ನಿಮ್ಮ ಸಿನಿಮಾ ನೀವೇ ಮಾಡ್ಕೊಳ್ರಿ. ವಿಷ್ಣು ಅಭಿಮಾನಿಗಳಿಗಂತೂ ನೀವು ಒಂದು ದುಸ್ವಪ್ನಾಗಿ ನಾವು ನಿಮ್ಗೆ ಕಾಡ್ತೀವಿ. ಇನ್ಮೇಲೆ ಕೆಲವೇ ದಿನಗಳಿತ್ತು ವಿಷ್ಣು ಸರ್ ಅವರ ಒಂದು ಹುಟ್ಟು ಹಬ್ಬಕ್ಕೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಮಾನ ಎಷ್ಟು ಸರಿ ಸರ್? ನನಗೆ ಮಾತಾಡೋ ಪರಿಸ್ಥಿತಿ ಇಲ್ಲ ಸರ್. ನಾನು ಹೇಳೋದು ಒಂದೇ ಸರ್, 75ನೇ ವರ್ಷ ಭಾಳ ಅದ್ಧೂರಿಯಾಗಿ ನಾವು ಮಾಡ್ಬೇಕು ಅಂದ್ಕೊಂಡಿದ್ವಿ. ಆದರೆ ಅದು ಮಾಡೋದಂತೂ ಖಚಿತವಾಗಿತ್ತು. ಆದರೆ ಇದೊಂಥರ ಈ ಟ್ವಿಸ್ಟ್ ಇದೆಯಲ್ಲ, ಇದು ಜೀರ್ಣ ಮಾಡ್ಕೊಳಕ್ಕಾಗ್ದಿರೋ ಟ್ವಿಸ್ಟ್ ಇದು. ಖಂಡಿತ ಅವ್ರ ಹೊಟ್ಟೆ ತಣ್ಣಗಿರಲಿ, ಹಾಲು ಕುಡಿಲಿ, ಇನ್ನು ಮುಂದೆ ನೋಡೋಣ ಸರ್. ಇವಾಗ ನಮ್ಮ ಸ್ನೇಹಿತರು ಅಂದರು ಕನ್ನಡ ಸಿನಿಮಾ ನೋಡಲ್ಲ ಅಂತ. ನಾನು ಒಬ್ಬ ಕನ್ನಡಿಗನಾಗಿ ಇನ್ನು ಮುಂದೆ ಯಾರೇ ಆಗಲಿ ಸರ್, ನಾನಂತೂ ಕನ್ನಡ ಸಿನಿಮಾ ನೋಡಲ್ಲ ಸರ್. ಕನ್ನಡ ಭಾಷೆ ಬಗ್ಗೆ ನಾನು ಯಾರಿಗೂ ಸಪೋರ್ಟು ಮಾಡಲ್ಲ, ಕನ್ನಡ ಸಿನಿಮಾನು ನೋಡಲ್ಲ ಸರ್. ನಾನೊಬ್ಬ ಕನ್ನಡಿಗ ಸರ್. ದಯವಿಟ್ಟು ನಾನು ಕನ್ನಡದವ್ರು ಸಪೋರ್ಟ್ ಮಾಡಲ್ಲ ಸರ್. ಇದು ಒಬ್ಬರು ಲೆಜೆಂಡು ಸರ್. ಅವರು ಇಡೀ ಭಾರತೀಯ ಚಿತ್ರರಂಗಕ್ಕೆ ಸ್ಫೂರ್ತಿ. ಅವರು ಅಂಥವ್ರನ್ನ ಈ ಸ್ಥಿತಿಲಿ ತಂದಿಟ್ಟವ್ರೆ ಅಂದರೆ ಇನ್ನೇನು ಹೇಳೋದು ಸರ್? ಅಷ್ಟೇ ಸರ್. ನನ್ನ ಮಾತು ಬರ್ತಾ ಇಲ್ಲ ಸರ್, ದಯವಿಟ್ಟು ಕ್ಷಮೆ ಇರಲಿ. ಏನು ಹೇಳ್ತೀರಾ ಮೇಡಮ್? ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಈ ರೀತಿ ಮಾಡ್ತಾರೆ ಅಂತ ನಾವು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಆದರೆ ಎಲ್ಲದರಲ್ಲೂ ಯಾಕೆ ಅವ್ರಿಗೆ ಈ ಥರ ಮೋಸ ಮಾಡ್ಕೊಂಡು ಬರ್ತಾ ಇದ್ದಾರೆ? ನಮ್ಮ ಜೊತೆಗೆ ಯಾರೂ ನಿಲ್ಲಿಲ್ಲ ಸರ್. ಕುಟುಂಬ ನಿಲ್ಲಿಲ್ಲ, ಪ್ರತಿಯೊಬ್ಬರು ರಾಜಕೀಯದವ್ರು ನಿಲ್ಲಿಲ್ಲ, ಯಾರು ಸಿನಿಮಾದವರು ಲಾಸ್ಟಿಗೆ ನಮ್ಮ ಜೊತೆ ಯಾರೂ ನಿಲ್ಲಿಲ್ಲ ಸರ್. ಆದರೆ ಇವತ್ತಿನ ದಿನ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ನಮ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಆದರೆ ಖಂಡಿತ ಅವ್ರಿಗಂತೂ ಒಳ್ಳೇದಾಗಲ್ಲ ಅಂತ ಮಾತ್ರ ಹೇಳ್ತೀವಿ. ಯಾಕೆ ಈ ರೀತಿ ಮೋಸ? ಒಬ್ಬ ಅಷ್ಟು ಕಲಾವಿದ 225 ಪಿಕ್ಚರ್ ಮಾಡಿದ್ದಾರೆ.
ಜೊತೆಗೆ ಪ್ರತಿಯೊಬ್ಬ ಕಲಾವಿದರ ಜೊತೆಲೂ ಅವರು ಶೇರ್ ಮಾಡ್ಕೊಂಡಿದ್ದಾರೆ, ಪ್ರತಿಯೊಬ್ಬರಿಗೂ ಇದು ಮಾಡಿದ್ದಾರೆ. ಅವ್ರು ಏನು ಅನ್ಯಾಯ ಮಾಡಿದ್ದಾರೆ ನಿಮಗೆ? ಯಾಕೆ? ಇದು ವಿಷ್ಣು ಸರ್ ಅವರ ಅಭಿಮಾನಿಗಳು ಸಾಕಷ್ಟು ಕಣ್ಣೀರಿಡ್ತಿದ್ದಾರೆ. 75 ವರ್ಷದ ಹುಟ್ಟುಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇತ್ತು. ಇಂಥ ಸಂದರ್ಭದಲ್ಲಿ ಒಬ್ಬ ಮೇರು ನಟನಿಗೆ ಈ ರೀತಿಯಾದಂಥ ಅವಮಾನ ಮಾಡಿದ್ದಾರೆ. ಇದು ನಮ್ಮ ಅಭಿಮಾನಿಗಳ ಸೋಲಲ್ಲ, ಇಡೀ ಕನ್ನಡ ಚಿತ್ರರಂಗದ ಸೋಲು ಅನ್ನುವಂಥ ನಿಟ್ಟಿನಲ್ಲಿ ವಿಷ್ಣು ಸರ್ ಅವರ ಅಭಿಮಾನಿಗಳು ಈ ಸ್ಥಳದಲ್ಲಿ ಕಣ್ಣೀರಿಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.